ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರೋ ಆ ನಗರಕ್ಕೆ ಮೃಗಾಲಯ ಮುಕುಟಮಣಿಯಾಗಿದೆ. ಆದರೆ ಕಳೆದ ಕೆಲ ದಿನಗಳ ಹಿಂದೆ ಝೂ ಬಂದ್ ಆಗಿರೋದು ಅಲ್ಲಿನ ಪ್ರವಾಸೋದ್ಯಮಕ್ಕೆ ಸಾಕಷ್ಟು ಹೊಡೆತವನ್ನ ಕೊಟ್ಟಿದೆ. ಇದರಿಂದ ಟೂರಿಸಂ ಅನ್ನೇ ನೆಚ್ಚಿಕೊಂಡಿದ್ದ ಹೋಟೆಲ್ ಉದ್ಯಮ ನೆಲಕಚ್ಚಿದ್ದು ಅಲ್ಲಿನ ವ್ಯಾಪಾರಸ್ಥರನ್ನ ಕೆರಳಿಸಿದೆ. ಉಳಿಸಿ ಉಳಿಸಿ ಪ್ರವಾಸೋದ್ಯಮ ಉಳಿಸಿ, ಧಿಕ್ಕಾರ ಧಿಕ್ಕಾರ, ಮೃಗಾಲಯದ ಅಧಿಕಾರಿಗಳಿಗೆ ಧಿಕ್ಕಾರ. ಹೀಗೆ ಝೂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗ್ತಾ ಇರೋ ಇವರೆಲ್ಲ ಮೈಸೂರಿನ ವ್ಯಾಪಾರಸ್ಥರು. ಮೈಸೂರಿನ ಪ್ರವಾಸೋದ್ಯಮವನ್ನ ನಂಬಿಕೊಂಡು ಜೀವನ ನಡೆಸ್ತಾ ಇರೋರು. ಬಂದಾಗಿರೋ ಮೃಗಾಲಯವನ್ನ ಕೂಡಲೇ ತೆರೆಯುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಝೂನಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಜನವರಿ 4ರಿಂದ 1 ತಿಂಗಳ ಕಾಲ ಮೃಗಾಲಯಕ್ಕೆ ಸಾರ್ವಜನಿಕರಿಗೆ ನಿರ್ಬಂಧ ಹೇರಲಾಗಿದೆ. ಝೂ ಬಂದ್ ಆಗಿರೋದ್ರಿಂದ ಮೈಸೂರಿಗೆ ಬರೋ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ. ಇದು ಪ್ರವಾಸೋದ್ಯಮಕ್ಕೆ ಭಾರಿ ಹೊಡೆತ ನೀಡಿದೆ. ಪ್ರವಾಸಿಗರನ್ನೇ ಆಶ್ರಯಿಸಿದ್ದ ವ್ಯಾಪಾರಸ್ಥರು ಗ್ರಾಹಕರಿಲ್ಲದೆ ಬೀದಿಗೆ ಬಿದ್ದಿದ್ದಾರೆ. ಅಲ್ಲದೆ ಅಂಗಡಿ ಶಟರ್ ಎಳೆದು ಝೂ ತೆರೆಯುವಂತೆ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಹಿಂದೆ ಕೂಡ ಅಕ್ಕಿ ಜ್ವರ ಬಂದಾಗ ಮೃಗಾಲಯ ಮುಚ್ಚಿದ ಉದಾಹರಣೆ ಇಲ್ಲ. ಅಕ್ಕಿ ಜ್ವರ ಬಂದಾಗ ಲಕ್ಷಾಂತರ ಕೋಳಿಗಳನ್ನ ಸಾಯಿಸಿದ್ದಾರೆ. ಆವಾಗ ಅಕ್ಕಿ ಜ್ವರ ಇರ್ಲಿಲ್ವಾ? ದಿನ ನಮ್ಮ ಪ್ರವಾಸೋದ್ಯಮಕ್ಕೆ ತೀವ್ರ ಹೊಡೆತ ಕೊಟ್ಟು ಈ ದಿನ ನೀವು ಝೂ ಮುಚ್ಚಿದ್ರಿ, ದಯವಿಟ್ಟು ತಕ್ಷಣ ತೆಗೀರಿ ಅಂತ ಹೇಳ್ಬಿಟ್ಟು ನಾವು ಮೈಸೂರು ನಗರ ಹೋಟೆಲ್ ಮಾಲೀಕರ ಸಂಘ ಒತ್ತಾಯಿಸ್ತಾ ಇದ್ದೀವಿ. ಕೆಲವರು ಅಂಗಡಿ ತೆರೆದಿದ್ರೂ ಗ್ರಾಹಕರಿಲ್ಲದೆ ನಿರಾಶರಾಗಿದ್ದಾರೆ. ಮೈಸೂರಿನ ಬಹುತೇಕ ಪ್ರವಾಸಿ ತಾಣಗಳಲ್ಲಿ ಇದೇ ಪರಿಸ್ಥಿತಿ ಇದ್ದು ವ್ಯಾಪಾರಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಆದರೆ ಫೆಬ್ರವರಿ 2ರವರೆಗೂ ಮೃಗಾಲಯ ತೆರೆಯಲು ಸಾಧ್ಯ ಇಲ್ಲ ಅಂತ ಮೃಗಾಲಯದ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ಮೃಗಾಲಯ ಬಂದ್ ಆಗಿರೋ ಹಿನ್ನೆಲೆಯಲ್ಲಿ ಮೈಸೂರು ಪ್ರವಾಸೋದ್ಯಮಕ್ಕೆ ಪೆಟ್ಟು ಬಿದ್ದಿದೆ ಅನ್ನೋ ಮಾತು ಕೇಳಿಬಂದಿದೆ. ಆದರೆ ಮೃಗಾಲಯದ ಪ್ರಾಣಿ ಪಕ್ಷಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಬಗ್ಗೆ ತಜ್ಞರ ಜೊತೆ ಸಮಾಲೋಚನೆ ನಡೆಸಲಾಗಿದೆ. ಸದ್ಯ ಫೆಬ್ರವರಿ 2ರವರೆಗೂ ಮೃಗಾಲಯ ತೆರೆಯಲು ಸಾಧ್ಯವಿಲ್ಲ. ಹಕ್ಕಿ ಜ್ವರದ ಕಾರಣ ಮೃಗಾಲಯ ತೆರೆಯದೇ ಇರುವುದು ಒಳ್ಳೆಯದು ಅನ್ನೋದು ತಜ್ಞರ ಅಭಿಪ್ರಾಯವಾಗಿದೆ. ಒಂದು ವೇಳೆ ಮೃಗಾಲಯ ತೆರೆದರೆ ಸೋಂಕು ಮೈಸೂರು ಸೇರಿ ಇತರೆಡೆ ಹರಡುವ ಸಾಧ್ಯತೆ ಇದೆ. ಆದ್ದರಿಂದ ಮೃಗಾಲಯ ಪ್ರಾಧಿಕಾರ ಮುಂಜಾಗ್ರತೆಯಾಗಿ ಝೂ ಬಂದ್ ಮಾಡಿದೆ. ಇದು ವ್ಯಾಪಾರಸ್ಥರನ್ನ ಕಂಗಾಲಾಗಿಸಿದ್ದು ಸ್ವಲ್ಪ ದಿನಗಳವರೆಗೆ ಸಹಿಸಿಕೊಳ್ಳಲೇಬೇಕಿದೆ. ರಾಮ್, ಟಿವಿ9 ಮೈಸೂರು.